ನಮಸ್ತೆ ಆದ್ಮೇಲೆ ನಾವು ಕೃಷಿಯಲ್ಲಿ ಅನೇಕ ಬಾರಿ ಹೇಳ್ತಾ ಇರ್ತೀನಿ ನಾನು. ನಮ್ಮ ಭೂಮಿಗೆ ಹಣ್ಣಿನ ಗಿಡ ಯಾವ್ದಾದ್ರು ಒಂದು ಗಿಡ ನಡಕ್ ಮೊದಲು ನೈಟ್ರೋಜನ್ ಫಿಕ್ಸೇಷನ್ಗೆ ಅಗಸೆ ಗ್ಲಿಸಿಡಿಯಾ ನುಗ್ಗೆಯನ್ನು ಹಾಕೊಳ್ಳೇಬೇಕು ಅಂದ್ಬಿಟ್ಟು. ಅಗಸೆ ಗ್ಲಿಸಿಡಿಯಾ ನುಗ್ಗೆ ನಿಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಕ್ಕೆ ತುಂಬಾ ಪವರ್ಫುಲ್. ಅದರಲ್ಲೂ ಗ್ಲಿಸಿಡಿಯಾ ಬಹಳ ಅದ್ಭುತ. ನಮ್ಮ ಪ್ರಶಾಂತ್ ಜಯರಾಮ್ ಅವ್ರು ಹೇಳ್ತಾ ಇರ್ತಾರೆ, ಗ್ಲಿಸಿಡಿಯಾ ನಡಿ ರಾಸಾಯನಿಕ ಬಿಡಿ ಅಂತ. ಯಾವತ್ತು ನೀವು ಗ್ಲಿಸಿಡಿಯಾ ಗಿಡವನ್ನ ನೀವು ಜಮೀನಲ್ಲಿ ಯಥೇಚ್ಛ ಹಾಕ್ತೀರಾ ಅವಾಗ ನಿಮ್ಗೆ NPK ಅಂತ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಯೂರಿಯಾ, ಸುಫಲ, ಪಟಾಸ್ ಅಂತ ಹೇಳ್ತಿರಲ್ವಾ, ಅದು NPK. ಅದನ್ನ ಮೂರನ್ನ ಕೊಡುವಂತ ಏಕೈಕ ಗಿಡ ಯಾವ್ದು ಇದೆ ಅಂದ್ರೆ ಅದು ನಮ್ಮ ಗ್ಲಿಸಿಡಿಯಾದ ಗಿಡ. ಹಳ್ಳಿಗಳಿಂದ ಆಡು ಭಾಷೆಯಲ್ಲಿ ಗೊಬ್ಬರದ ಗಿಡ ಅಂತ ಹೇಳ್ತಾರೆ. ಹೆಸರು ಹೇಳಿದ್ದಾರೆ ನೋಡಿ, ಗೊಬ್ಬರದ ಗಿಡ ಅಂತ. ಆದ್ರೂ ನೀವು ಅಂಗಡಿಗೆ ಹೋಗಿ ಗೊಬ್ಬರ ತರನ ಬಿಟ್ಟಿಲ್ಲ ಅಂದ್ರೆ ನಿಮ್ ಗುಣ ಎಲ್ಲಿ ಬಂದೈತೆ ಅಂದ್ರೆ ಮನುಕುಲನೇ ನಾಶ ಮಾಡ್ಬಿಡ್ಬೇಕು ಅಂತ ಹೊರಟಿದೀರಿ ನೀವೆಲ್ಲ. ನೋಡಿ ರೈತರೇ ನಿಮ್ನೆಲ್ಲ ಅನ್ನದಾತ ಅಂತ ಗೌರವ ಕೊಡ್ತಾ ಇದಾರೆ. ದಯಮಾಡಿ ಭೂಮಿಗೆ ವಿಷ ಹಾಕ್ಬೇಡಿ, ಗ್ಲಿಸಿಡಿಯಾ ನಡಿ. ಕನಿಷ್ಠ ಒಂದ್ ಎಕರೆಗೆ 2000 ಗ್ಲಿಸಿಡಿಯಾ ನಡ್ಬೋದು ನೀವು. 2000 ಗಿಡದಲ್ಲಿ ನಿಮಗೆ ಒಂದು ವರ್ಷ ನಟ್ಟು ಒಂದು ವರ್ಷ ಸುಮ್ಮನೆ ಇದ್ಬಿಡ್ಬೇಕು. ಅದು ಎಷ್ಟು ಹತ್ರ ಬೆಳೀತದೆ ಅಷ್ಟತ್ರ ಬೆಳೀಲಿ. ಆಮೇಲೆ ಪ್ರತಿ 4 ತಿಂಗಳಿಗೆ ಒಂದ್ಸಲ ಕಟ್ ಮಾಡ್ಬೋದು. ಇಲ್ಲ ಬೇಕು ಅರ್ಜೆಂಟ್ ಬೇಕು ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಬೇಕಾದ್ರೆ ನಾವು ಕಟ್ ಮಾಡ್ಬೋದು. ಇಲ್ಲ ನೀವು 4 ತಿಂಗಳಿಗೆ ಒಂದ್ಸಲ ಕಟ್ ಮಾಡಿದ್ರು ಒಂದ್ಸಲ ಕಟ್ ಮಾಡೋದು ನಿಮಗೆ 10 ರಿಂದ 15 ಕೆಜಿ ಸೊಪ್ಪು ಇರ್ತದೆ. ಆಗ 3 ಸಲ ಕಟ್ ಮಾಡಿದ್ರೆ ನಿಮಗೆ 15 ಕೆಜಿ ಸೊಪ್ಪು ಇರ್ತದೆ. 2000 ಗಿಡದಲ್ಲಿ ನಿಮಗೆ ಒಂದು ಗಿಡದಿಂದ 30 ಕೆಜಿ 40 ಕೆಜಿ ಸಿಕ್ತು ಅಂತ ಹೇಳಿದ್ರೆ 8 ಟನ್ ಗೊಬ್ಬರ, ಹಸಿರೆಳೆ ಗೊಬ್ಬರವನ್ನ ನಿಮ್ ಜಮೀನಿಗೆ ಹಾಕಿದಂಗೆ ಆಗ್ತದೆ. ನೋಡಿ ಎಂತಹ ಒಂದು ಅದ್ಭುತವಾದ ಸೃಷ್ಟಿ ನಮ್ಮ ಇದ್ರಲ್ಲಿದೆ. ಗ್ಲಿಸಿಡಿಯಾ ಗಿಡ ಬಹಳ ಅದ್ಭುತ. ಇವತ್ತು ನಾವು ಗುಂಡಾಲ್ ಡ್ಯಾಮ್ ಹತ್ರ ತೋಟದಲ್ಲಿ ಗ್ಲಿಸಿಡಿಯಾನ ನಡ್ತಾ ಇದೀವಿ. ಗ್ಲಿಸಿಡಿಯಾವನ್ನ ನಡಲಿಕ್ಕೆ ಒಳ್ಳೆಯ ಸೀಸನ್ ಅಂದ್ರೆ ನೀವು ಕಡ್ಡಿ ನಡೋದಾದ್ರೆ ಶಿವಮೊಗ್ಗ, ಕೊಡಗು, ಉಡುಪಿ ಇವ್ರಿಗೆಲ್ಲ ನೀವು ಮಳೆಗಾಲದಲ್ಲಿ ಕಡ್ಡಿಯನ್ನ ನೆಟ್ಟರು ಬಂದ್ಬಿಡ್ತದೆ. ಅದೇ ನಮ್ಮ ಈ ಕಡೆ ಬಯಲು ಸೀಮೆಗೆ ಇಲ್ಲೆಲ್ಲ ನಾವು ಅದನ್ನ ಬೀಜವನ್ನ ಪ್ಲಾಸ್ಟಿಕ್ ಕವರ್ಲಿ ನರ್ಸರಿ ಮಾಡ್ಕೊಂಡೇ ಹಾಕ್ಬೇಕು. ಆಗ ನಮ್ಗೆ ಅದು ಫೇಲ್ ಆಗೋದಿಲ್ಲ, ಒಂದು ಗಿಡನೂ ಫೇಲ್ ಆಗೋದಿಲ್ಲ. ಎಂತ ಬೇಸಿಗೆ ಕಾಲ ಇರಲಿ ಏನೇ ಇರಲಿ ಇದನ್ನ ಬೇಕಾದ್ರೆ ನಾವು ವರ್ಷದಲ್ಲಿ 12 ತಿಂಗಳು ಈ ಗಿಡವನ್ನ ನಡಬಹುದು. ಅದೇ ಕಡ್ಡಿನೇ ನಡ್ತೀನಿ ಅನ್ನೋರು ನೀವು ಒಳ್ಳೆಯ ಮುಂಗಾರು ಟೈಮಲ್ಲಿ, ಮಳೆ ಬೀಳೋ ಟೈಮಲ್ಲಿ ನಡ್ಬೋದು. ಅದರಲ್ಲೂ ನಮ್ಮ ಈ ಏರಿಯಾದವರೆಲ್ಲ ನಾವೆಲ್ಲ ಕವರ್ಗೆ ಹಾಕೊಂಡು ಮಾಡಿದ್ರೆ ಬಹಳ ಒಳ್ಳೇದು. ಕವರ್ಗೆ ಹಾಕೊಂಡು ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ಬೋದು, ಸಮಯ ಜಾಸ್ತಿ ತಗೊಳ್ತದೆ. ಅದೆಲ್ಲದಕ್ಕಿಂತ ಮುಖ್ಯ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಭೂಮಿ ಫಲವತ್ತತೆ ಆಗ್ಬೇಕು. ಅದಕ್ಕೆ ಗ್ಲಿಸಿಡಿಯಾವನ್ನ ಕಂಪಲ್ಸರಿ. ತುಂಬಾ ಜನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ತೆಂಗಿನ ತೋಟಕ್ಕೆ ಏನ್ ಗೊಬ್ಬರ ಹಾಕ್ಬೇಕು ಅಂತ ಕೇಳ್ತಾರೆ. ಗೊಬ್ಬರ ಹಾಕೋದು ಬೇಡ, ನೀವು ಗ್ಲಿಸಿಡಿಯಾ ಕಡ್ಡಿನ ಒಂದ್ಸಲ ನಟ್ಬಿಡಿ. 2000 ಕಡ್ಡಿ ನಡಿ, ಅದರಲ್ಲಿ ನಿಮ್ಗೆ ಒಂದು 8 ರಿಂದ 10 ಟನ್ ಹಸಿರೆಳೆ ಗೊಬ್ಬರ ಸಿಗ್ತದೆ. ಮತ್ತೊಮ್ಮೆ ಪ್ರಶಾಂತ್ ಜಯರಾಮ್ ಅವ್ರು ಹೇಳಿ ನಾನು ನೆನ್ಪು ಮಾಡ್ತಾ ಇದ್ದೀನಿ, ಗ್ಲಿಸಿಡಿಯಾ ನಡಿ, ರಾಸಾಯನಿಕ ಬಿಡಿ. ನೀವು ರಾಸಾಯನಿಕ ಗೊಬ್ಬರಗಳನ್ನ ತರನೇ ಬಿಟ್ಬಿಡಿ. ನೀವು ಏನ್ ಭೂಮಿಗೆ ಹಾಕ್ಬೇಡಿ. ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಭೂಮಿ ನೀವು ಬದುಕಕ್ ನೋಡಿ ಫಸ್ಟ್. ಈಗ ರಾಜಕಾರಣಿಗಳು, ಅಧಿಕಾರಿಗಳು ಅವ್ರು ಬದುಕಕ್ ನೋಡ್ತಾರಲ್ಲ, ಅದೇ ರೀತಿ ನೀವು ಬದುಕಕ್ ನೋಡಿ. ಜಾಸ್ತಿ ಬೆಳಿಬೇಕು ಅಂದ್ಬಿಟ್ಟು ಕೀಟನಾಶಕ, ಕಳೆನಾಶಕ, ರಸಗೊಬ್ಬರವನ್ನ ಹಾಕಿ ಭೂಮಿಯನ್ನ ನಾಶ ಮಾಡಿ ನಿಮ್ಮನೇನು ನೀವು ನಾಶ ಮಾಡಬಹುದು. ಗ್ಲಿಸಿಡಿಯಾ ಗಿಡವನ್ನು ನಟ್ಟು ಭೂಮಿಯನ್ನ ಫಲವತ್ತತೆ ಮಾಡಿ ಶುದ್ಧವಾದ ಆಹಾರವನ್ನ ಬೆಳೆದು ಫಸ್ಟ್ ನೀವು ತಿನ್ನಿ. ನೀವು ತಿಂದ ಮೇಲೆ ನಿಮ್ಮ ಬಂಧು ಬಳಗದವರಿಗೆ, ನಿಮ್ಮ ಗ್ರಾಮಸ್ಥರಿಗೆ ತಿನ್ನಿಸಿ. ಆಮೇಲೆ ಮೈಸೂರು, ಬೆಂಗಳೂರಿನವನ್ನ ಆಮೇಲೆ ನೆನ್ಸ್ಕೊಳ್ಳೋದು. ಫಸ್ಟ್ ನಾವು ಹಳ್ಳಿ ಉದ್ಧಾರ ಆಗ್ಬೇಕು. ಹಳ್ಳಿ ಉದ್ಧಾರ ಆದ್ರೆ ಡೆಲ್ಲಿ ಉದ್ಧಾರ ಆಗ್ತದೆ. ಡೆಲ್ಲಿ ಉದ್ಧಾರ ಆಗಿ ನಮ್ಗೆ ಏನಾಗೋದಿಲ್ಲ. ಅದಕ್ಕೆ ಹೇಳೋದು, ಇಲ್ಲಿ ಉದ್ಯೋಗ ಇರೋದೇ 60%. ಇಡೀ ದೇಶದಲ್ಲಿ ಇರೋರು 60% ಜನ ಉದ್ಯೋಗವನ್ನು ಅವಲಂಬಿಸಿರೋದು ಕೃಷಿಯಿಂದ. ಯಾವ್ದೋ ಒಂದು ರೆಸಾರ್ಟು, ಸಫಾರಿ ಆಗ್ಬಿಟ್ರೆ ಆ ಮೂರ್ಖರು ಎಲ್ಲ ಹೇಳ್ತಾರೆ, ಬೆಳಿಗ್ಗೆ ಒಂದು ತೀರ್ಮಾನ ಮಾಡಿದ್ರೆ ಯಾವುದೇ ರಾಜಕಾರಣಿಗಳನ್ನ, ಸಚಿವರನ್ನ ಯಾಕೋ ಸುದ್ದಿನೇ ಹೇಳ್ಬಾರ್ದು ಅಂತ. ಆಗದೇ ಇಲ್ಲ. ನಮ್ಮ ಮಂಜು ಕಿರಣ್ ಹೇಳ್ದಾಗೆ ಇವ್ರ ರಾಜಕಾರಣಿಗಳು ಎಲ್ಲರೂ ಒಂದೇನೆ. ನಮ್ ನಾರಾಯಣ ರೆಡ್ಡಿ ಅವ್ರು ಇನ್ನೂ ಚೆನ್ನಾಗಿ ಹೇಳೋರು, ಎಲ್ಲಾ ಕೋಳಿನೂ ಒಂದೇನೆ, ಹುಂಜ ಬೇರೆ ಅಂತ. ಹುಂಜ ಅಂದ್ರೆ ಅವ್ರ ಪಕ್ಷದ ಚಿಹ್ನೆ ಬೇರೆ, ಬಾಕಿ ಎಲ್ಲಾ ಕೋಳಿಗಳು ಒಂದೇ. ಅದೇ ರೀತಿ ಎಲ್ಲಾ ರಾಜಕಾರಣಿಗಳು ಎಲ್ಲರೂ ಕಳ್ಳರು. ಅವರೆಲ್ಲ ಒಂದು ಗ್ಯಾಂಗು. ಅವ್ರು ನಮ್ಮ ಎದುರಿಗೆ ಅವರು ಜಗಳ ಆಡ್ದಂಗೆ ಆಡ್ತಾರೆ ಅಷ್ಟೇ. ಅದು ಆಗೋದಿಲ್ಲ, ತಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ವ್ಯವಸ್ಥೆನ ಆ ಮಟ್ಟಕ್ಕೆ ಕೆಡಿಸ್ತಾ ಇದ್ದಾರೆ ನೋಡಿ. ಒಬ್ಬೊಬ್ಬ ಅಧಿಕಾರಿ 100 ಕೋಟಿ 200 ಕೋಟಿ ಆಸ್ತಿಯನ್ನ ಹೊಡೆದು ಇಟ್ಕೊಂಡಿದ್ದಾನೆ. ಮತ್ತೆ ಅದಕ್ಕೆ ಸರಿಯಾಗಿ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಸಂಪಾದನೆ ಮಾಡ್ಕೊಂಡು ಬಡವರಾಗೆ ಇದ್ದಾರೆ, ಶ್ರೀಮಂತರು ಆಗ್ತಾ ಇದಾರೆ. ಅಂದ್ರೆ ಏನಿದು ವ್ಯವಸ್ಥೆಯ ದುರಂತ ಏನು? ಇದನ್ನ ನೋಡ್ಕೊಂಡು ನಾವು ಹೇಗೆ ಇರೋದು? ಅಟ್ಲೀಸ್ಟ್ ಮಾತಾದ್ರೆ ಆಡ್ಬೇಕಲ್ಲಪ್ಪ. ನೀವು ಜಾಗೃತರಾಗ್ಬೇಕು. ನಿಮ್ಮ ಭೂಮಿಗೆ ವಿಷ ಹಾಕ್ಬೇಡಿ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಅಗಸೆ ಗ್ಲಿಸಿಡಿಯಾ ನುಗ್ಗೆ. ಹಳೆ ತೋಟಗಳಲ್ಲೂ ತೆಂಗಿನ ತೋಟ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ನಿಮ್ಗೆ ನುಗ್ಗೆ ಹಾಕಕ್ ಆಗಲ್ಲ, ಅಗಸೆನೂ ಹಾಕಕ್ ಆಗಲ್ಲ. ಅದು ಬೆಳವಣಿಗೆ ಅಷ್ಟು ಆಗಲ್ಲ. ಗ್ಲಿಸಿಡಿಯಾ ಮಾತ್ರ ಬಿಸಿಲಿಗೂ ಆಗ್ತದೆ, ನರಳಿಗೂ ಆಗ್ತದೆ. ಅದರಿಂದ ನೋಡಿ, ಇವತ್ತು ಗ್ಲಿಸಿಡಿಯಾ ನಡೋದನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಪ್ಲಾಸ್ಟಿಕ್ ಕವರಲ್ಲಿ ತಂದಿದೀವಿ, ಎಲ್ಲ ಕವರ್ ಮಾಡ್ಕೊಂಡು ಗಿಡಗಳನ್ನ ಹಾಕ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.